ಸ್ನೇಹಿತರೆ, ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ವಿಡಿಯೋನ ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡದೇನೆ ಗುಡ್ ನ್ಯೂಸ್ ಏನ್ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಏನು ಈ ಬಾರಿ ಉಚಿತ ಅಕ್ಕಿ ಹಣ ಕೆಲವರಿಗೆ ಕ್ಯಾನ್ಸಲ್ ಆಗುತ್ತೆ, ಕೆಲವರಿಗೆ ಮಾತ್ರ ಬರುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಗೊತ್ತಿರುವಂತದ್ದು. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಹತ್ರ BPL ರೇಷನ್ ಕಾರ್ಡ್ಗಳಿವೆ. ಅಂದ್ರೆ ಏನು ಬಡತನ ರೇಖೆಗಿಂತ ಕೆಳಗಡೆ ಇದ್ದವ್ರಿಗೆ ಮಾತ್ರ BPL ಕಾರ್ಡ್ಗಳನ್ನ ಕೊಡಬೇಕಾಗಿತ್ತು. ಆದ್ರೆ ಬಹಳಷ್ಟು ಮಂದಿ ಶ್ರೀಮಂತರು ಕೂಡ ನಾವು ಬಡವರು ಅಂತೇಳಿ BPL ರೇಷನ್ ಕಾರ್ಡ್ಗಳನ್ನ ಪಡೆದಿದ್ದಾರೆ. ಆದ್ರೆ ಈ ಬಾರಿ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರ ಬಹಳಷ್ಟು BPL ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಒಂದು ತನಿಖೆಯನ್ನ ಪ್ರಾರಂಭ ಮಾಡಿತ್ತು. ಅಂದ್ರೆ ಬಹಳಷ್ಟು ಮಂದಿ BPL ರೇಷನ್ ಕಾರ್ಡ್ ಇದ್ದಂತವರು ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ, ಕೇವಲ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಅಂತವ್ರಿಗೆ ಈ ಬಾರಿ ಒಂದು ಉಚಿತ ಅಕ್ಕಿ ಹಣ ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಇದು ನಿಮಗೆ ಗೊತ್ತಿರುವಂತದ್ದು. ಹಾಗಾದ್ರೆ ಈಗ ಬಂದಿರುವಂತ ಒಂದು ಏನು ಉಚಿತ ಅಕ್ಕಿ ಹಣವನ್ನ ಪಡಿತಿರುವಂತವ್ರಿಗೆ ಏನಪ್ಪಾ ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ, ಇದೀಗ ಕಳಿಸಿರುವಂತ ಒಂದು ಹೊಸ ಸುದ್ದಿ ಇದು. ಪ್ರತಿಯೊಬ್ರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ರು, ಅಂದ್ರೆ ಅಕ್ಕಿ ಹಣವನ್ನ ಏನ್ ಪಡಿತಾ ಇದ್ರು, ಸೊ ಅಂತವ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ಬೇಕು. ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಈ ಒಂದು ಅನ್ನಭಾಗ್ಯ ಯೋಜನೆಯ ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಏನ್ ಪಡಿತಾ ಇದ್ರು, ಸೊ ಅಂತವ್ರಿಗೆ ಕೂಡಲೇ ಶೇರ್ ಮಾಡಿ. ಯಾಕಂದ್ರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ನೋಡುವಂತವ್ರಿಗೆ ಒಂದು ರಿಕ್ವೆಸ್ಟ್, ಪ್ರತಿಯೊಬ್ರು ಒಂದೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ. ಯಾಕಂದ್ರೆ ನಿಮ್ಮ ಲೈಕ್ ನಮಗೆ ಪ್ರೋತ್ಸಾಹ ಆಗಿ ಪರಿವರ್ತನೆ ಆಗುತ್ತೆ. ಹೌದು ಸ್ನೇಹಿತರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಿಮಗೆ ಗೊತ್ತಿರಬಹುದು, ಈ ಬಾರಿ ಉಚಿತ ಅಕ್ಕಿ ಹಣ ಏನಿದೆ ಬಹಳಷ್ಟು ಕುತೂಹಲಕಾರಿ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಮಂದಿ ಈ ಬಾರಿ ಉಚಿತ ಅಕ್ಕಿ ಹಣವನ್ನ ಪಡಿತಾ ಇಲ್ಲ, ಅಂತವ್ರಿಗೆ ಕ್ಯಾನ್ಸಲ್ ಮಾಡಿದೆ. ಸ್ನೇಹಿತರೆ, ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಏನಿದೆ, ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಏನಿದೆ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಹೌದು ಸ್ನೇಹಿತರೆ, ನಿಮ್ಗೆ ಸ್ಟೇಟಸ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಡಿಸೆಂಬರ್ ತಿಂಗಳಿದ್ದು ಪ್ರಗತಿಯಲ್ಲಿದೆ ಅಂತ ಬರ್ತಾ ಇತ್ತು. ಸೊ ಈಗ ಏನಿದೆ, ನಿನ್ನೆ ನೈಟ್ಲಿಂದನೇ ನಿಮಗೆ ಏನು ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ನಮಗೆ ತಿಳಿದು ಬಂದಿರೋ ಪ್ರಕಾರ ಈಗ ಹಲವರಿಗೆ ಈ ಒಂದು ಅಕ್ಕಿ ಹಣ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಅವರ ಖಾತೆಗೆ ಜಮಾ ಆಗಿದೆ. ನಿಮ್ಮ ಖಾತೆಗೆ ಕೂಡ ನಿನ್ನೆ ನೈಟ್ಲಿಂದನೇ ಜಮಾ ಆಗ್ತಾ ಇರುತ್ತೆ. ಸೊ ನಿಮ್ಮ ಅಕೌಂಟ್ಗಳನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಜಮಾ ಆಗಿರುತ್ತೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆಪ್ಪ ಅಂತಂದ್ರೆ, ಟೋಟಲ್ ಆಗಿ ಇಡೀ ರಾಜ್ಯಾದ್ಯಂತ ಈ ಒಂದು ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಡಿಸೆಂಬರ್ ತಿಂಗಳದ್ದು. ಸೊ ಯಾರ್ಯಾರು ಡಿಸೆಂಬರ್ ತಿಂಗಳದ್ದು ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರೆ, ಸೊ ಅಂತವ್ರು ಇವತ್ತ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಏನಿದೆ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ. ಒಂದು ವೇಳೆ ನಿಮ್ಗೆ ಏನಾದ್ರೂ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಇನ್ನೂ ಜಮಾ ಆಗಿಲ್ಲಪ್ಪ ಅಂತಂದ್ರೆ ಇನ್ನೂ ಕಾಲಾವಕಾಶ ಇದೆ. ಯಾಕಂದ್ರೆ ನಿಮಗೆ ಒಂದು 2-3 ದಿನಗಳ ಒಳಗಡೆಗಾಗಿ ನಿಮ್ಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗೆ ಜಮಾ ಆಗುವಂತ ಸಾಧ್ಯತೆ ಇದೆ. ಸೊ ಒಂದು ವೇಳೆ ನಿಮಗೆ ಇನ್ನೂ 1 ವಾರ ಕಳೆದ್ರೂ ಅಕ್ಕಿ ಹಣ ಜಮಾ ಆಗಿಲ್ಲಪ್ಪ ಅಂತಂದ್ರೆ ನೀವು ಈ ಕೆಲಸವನ್ನ ಮಾಡಬೇಕು. ಒಂದು, ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ರಿಜೆಕ್ಟ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಮಾಡಿದಾರ ಅಂತ ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬಹುದು. ಎರಡನೇದು, ನೀವು ರೇಷನ್ ಅನ್ನ ಎಲ್ಲಿ ಪಡಿತಾ ಇರ್ತೀರಾ, ಸೊ ಅವ್ರಿಗೆ ಒಂದು ಲಿಸ್ಟ್ ಅನ್ನ ಬಂದಿರುತ್ತೆ. ಸೊ ಅಲ್ಲಿ ಯಾಕೆ ಬಂದಿಲ್ಲ ಅಂತಾನು ಕೇಳ್ಬಹುದು. ಅದು ಬಿಟ್ರೆ ನಿಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಇರುತ್ತೆ ಎಲ್ಲಿ ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ, ಅಲ್ಲಿ ಹೋಗಿ ಕೂಡ ನಿಮ್ಗೆ ಯಾಕೆ ಅಕ್ಕಿ ಹಣ ಬಂದಿಲ್ಲ, ಏನಾಗಿದೆ ಅಂತ ಅನ್ನೋದನ್ನ ಕೂಡ ನೀವು ಅಲ್ಲಿ ತಿಳ್ಕೊಬಹುದು.